ಹಾಯ್, ನಾನು ಅನುಷ್. ವೆಲ್ಕಮ್ ಟು ಸಿಂಪಲ್ ಟಾಕ್ಸ್. ಹೌದು, ಚಾನಲ್ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಒಂದು ಚಾನಲಲ್ಲಿ ಬರೀ ಟೆಕ್ ಕಂಟೆಂಟ್ ಮಾತ್ರ ಅಲ್ಲ, ಎಲ್ಲ ರೀತಿಯ ಕಂಟೆಂಟನ್ನು ಪಬ್ಲಿಷ್ ಮಾಡ್ತೀನಿ. ಸೊ ಇದನ್ನ ಕಂಟೆಂಟ್ ಬಗ್ಗೆ ಡೈರೆಕ್ಟಾಗಿ ಮಾತನಾಡಬೇಕು ಅಂತಂದರೆ, ಸೊ ನಮ್ಮಲ್ಲಿ ತುಂಬ ಜನ ಒಂದು ಸೋರ್ಸ್ ಆಫ್ ಇನ್ಕಮನ್ನು ನೋಡ್ಕೊಂಡಿದ್ದಾರೆ. ಸೊ ಅದು ಮತ್ತೆ ಇನ್ಯಾವುದೂ ಅಲ್ಲ, ಶೇರ್ ಬ್ರೋಕರ್ ಆ್ಯಪ್ಗಳನ್ನು ರೆಫರ್ ಮಾಡಿ ಅರ್ನ್ ಮಾಡುವಂಥದ್ದು. ಸೊ ಆ ಒಂದು ಆ್ಯಪ್ನ ಲೀಸ್ಟಲ್ಲಿ 5Paisa ಕೂಡ ಸೇರುತ್ತೆ. ನೀವೆಲ್ಲ ಒಂದು 5Paisa ಕೇಳಿರ್ತೀರ ಅನ್ಕೋತೀನಿ. ತುಂಬಾ ಪಾಪ್ಯುಲರ್ ಆಗಿರುವಂಥ ಆ್ಯಪ್ ಇದು. ಸೊ ತುಂಬಾನೇ ಯೂಟ್ಯೂಬರ್ಗಳು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಒಂದು 3 ತಿಂಗಳಿಂದ ನಾನು ಕೂಡ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೆ. ಸೊ 2 ಫ್ರೆಂಡ್ಗಳನ್ನ ರೆಫರ್ ಮಾಡಿದೆ ನಾನು. $750 ನನ್ನ ಅಕೌಂಟಿಗೆ ಕ್ರೆಡಿಟ್ ಆಯಿತು. ಸೊ ಆ ಒಂದು ಟೈಮಲ್ಲಿ ಒಂದು ರಿಸ್ಟ್ರಿಕ್ಷನ್ ಇತ್ತು. ನಾವು 5 ರೆಫರೆಂಡರ್ನಿಂದ ಏನು ಅಮೌಂಟನ್ನು ಅರ್ನ್ ಮಾಡಿರ್ತೀವಿ, ಸೊ ಆ ಒಂದು ಅಮೌಂಟನ್ನು ಡೈರೆಕ್ಟಾಗಿ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ನಾವು ಅದನ್ನು ಟ್ರೇಡ್ ಮಾಡಬೇಕಾಗುತ್ತೆ. ಅಮೌಂಟ್ ಏನು ಬಂದಿತ್ತು ಅದರಿಂದ ಟ್ರೇಡ್ ಮಾಡಿದೆ ನಾನು. ಲೆಕ್ಕ ಹಾಕೊಳ್ಳಿ, $750 ₹1 ಕೂಡ ನನ್ನ ಕೈಗೆ ಬಂದಿಲ್ಲ. ಬ್ರೋಕರೇಜ್ ಚಾರ್ಜಸ್, GST, ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್, ಹಾಗೆಯೇ 5Paisa ಅವರ ಕ್ರೆಡಿಟ್ ಇಂಟ್ರೆಸ್ಟ್. ಸೊ ಇದಕ್ಕೇನೆ ಆ ಎಲ್ಲ ಅಮೌಂಟ್ ಕೂಡ ಹೋಗಿದೆ. ಸೊ ಲೆಕ್ಕ ಹಾಕೊಳ್ಳಿ, $750 ₹1 ಕೂಡ ಕೈಗೆ ಬಂದಿಲ್ಲ ಅಂತಂದರೆ ಯಾವ ರೀತಿ ಇರಬಹುದು ಅವರ ಚಾರ್ಜಸ್ ಅಂತ. ಸೊ ಇದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ. ನಾನೇನೋ ಟ್ರೇಡ್ ಮಾಡಿದೆ. ಸೊ ಮೋರೋವರ್ ಆ ಒಂದು ದುಡ್ಡು ಏನಿದೆ ಅದು ನನ್ನ ಕಿಸೆಯಿಂದ ಹೋಗಿಲ್ಲ, ರೆಫರ್ ಮಾಡಿ ಬಂದಿರುವಂಥ ದುಡ್ಡು. ಸೊ ಅಷ್ಟೇನು ಲಾಸ್ ಆಗಿಲ್ಲ ಅಂತಾನೆ ಅಂದ್ಕೊಳ್ಳೋಣ. ಸೊ ಈಗ ನಾನೇನು ಇಬ್ಬರನ್ನ ರೆಫರ್ ಮಾಡಿದೆ, ಅವ್ರ ಬಗ್ಗೆ ಮಾತನಾಡೋಣ. ಸೊ ಅವ್ರು ರೆಫರ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು ಶೇರನ್ನು 5Paisa ಪರ್ಚೇಸ್ ಮಾಡಿತ್ತು. ಸೊ ಅವ್ರದ್ದೇ ಕ್ರೆಡಿಟಲ್ಲಿ. ಸೊ ಇದೀಗ ಒಂದು ಅಮೌಂಟ್ ಏನಿದೆ ಅದು ₹100 ಆಗಿರುವಂಥದ್ದು. ₹10 ಶೇರನ್ನು ಅವರೇ ಪರ್ಚೇಸ್ ಮಾಡಿದರು. ಸೊ ಅದಾದ ನಂತರ ಅದಕ್ಕೆ ಅದರ ಇಂಟ್ರೆಸ್ಟ್ ಸೇರಿಕೊಂಡು ಈಗ ₹100 ಆಗಿರುವಂಥದ್ದು. ಏನಿದು ಇಂಟ್ರೆಸ್ಟ್ ಅಂತ ಕಾಲ್ ಮಾಡಿ ಕೇಳಿದ್ರೆ, ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಅಂತೆ, ಇಂಟ್ರೆಸ್ಟ್ ಆನ್ ಕ್ರೆಡಿಟ್ ಅಂತೆ. ಏನಿಲ್ಲ ಹೇಳಿದಕ್ಕೆ. ಸೊ ಇಂಥ ಆ್ಯಪ್ಗಳನ್ನು ನಾವು ಟ್ರಸ್ಟ್ ಮಾಡ್ತೀವಿ. ಸೊ ಯಾವುದೇ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ರೆಫರ್ ಮಾಡಿಕೊಂಡು ನಂತರ ಇನ್ಸ್ಟಾಲ್ ಮಾಡಿ. 5Paisaದಲ್ಲಿ ನಿಮ್ಮ ಅಕೌಂಟನ್ನು ಕ್ಲೋಸ್ ಮಾಡೋವರೆಗೂ ಮೈನಸ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಕ್ಲಿಯರ್ ಮಾಡದೆ ಬೇರೆ ವೇನೇ ಇಲ್ಲ ನಿಮಗೆ. ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೂಡ 5Paisa ಹತ್ರ ಇರುತ್ತೆ. ಸೊ ಶೇರ್ ಬ್ರೋಕರ್ ಆ್ಯಪ್ಗಳನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ನಿಮ್ಮ ಪಾನ್ ಕಾರ್ಡ್ ಕೊಡಬೇಕಾಗುತ್ತೆ, ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ, ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿರ್ತೀರಾ. ಸೊ ಪ್ರತಿಯೊಂದು ನಿಮ್ಮ ಡಾಟಾ ಕೂಡ ಅವ್ರ ಹತ್ರ ಇರುತ್ತೆ. ನೀವೇನು ಪೇ ಮಾಡಿಲ್ಲ ಅಂತಂದರೆ ಅವ್ರಿಗೆ ಲೀಗಲ್ ಆಗಬೇಕಾದ್ರೆ ಹೋಗ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊತೀನಿ. ಸೊ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ತುಂಬ ಜನ ಇಂಥ ಆ್ಯಪ್ಗಳನ್ನು ಯೂಸ್ ಮಾಡಿಕೊಂಡು ಲಾಸ್ ಮಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ವಿಡಿಯೋ.